ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವಂತ ನೆಫ್ರೋ ಯೂರಾಲಜಿ ಸಂಸ್ಥೆಯ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಹೊಟ್ಟೆ ನೋವು ಅಂತ ಚಿಕಿತ್ಸೆಗಾಗಿ ಬಂದಂತ ಯುವಕ ಕೋಮಾಗೆ ಹೋಗಿದ್ದಾನೆ. ಬ್ಯಾಂಕ್ ಉದ್ಯೋಗಿ 32 ವರ್ಷದ ರಂಜಿತ್ ಆಸ್ಪತ್ರೆಗೆ ದಾಖಲಾಗಿದ್ದ ಚಿಕಿತ್ಸೆಯ ಉದ್ದೇಶದಿಂದ. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅಂತ ಅವರ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಮುಖ್ಯಮಂತ್ರಿ ಆರೋಗ್ಯ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ವಿವಿಪುರ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಸದ್ಯ ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ತನಿಖೆಯ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ನೆಫ್ರೋ ಯೂರಾಲಜಿ ಸಂಸ್ಥೆ ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯೊಳಗೆ ಬರುವಂತ ಸಂಸ್ಥೆ ಇದು. ಈ ಆಸ್ಪತ್ರೆಗೆ ಯುವಕನೊಬ್ಬ ದಾಖಲಾಗಿದ್ದ. ರಂಜಿತ್ ಅಂತ ಆತನ ಹೆಸರು, 32 ವರ್ಷ. ಹೊಟ್ಟೆ ನೋವು ಅನ್ನೋ ಸಮಸ್ಯೆಗೆ ಈ ಆಸ್ಪತ್ರೆಗೆ ದಾಖಲಾಗಿದ್ದ. ಆದರೆ ಚಿಕಿತ್ಸೆಯ ಸಂದರ್ಭದಲ್ಲಿ ಮಾಡಿರುವಂಥ ಎಡವಟ್ಟು ಆ ಯುವಕ ಕೋಮಾಗೆ ಹೋಗುವಂತೆ ಮಾಡಿದೆ. ಇದರ ಹಿಂದೆ ವೈದ್ಯರ ನಿರ್ಲಕ್ಷ್ಯ ಇದೆ ಅನ್ನೋದು ಈಗ ಕೇಳಿಬರ್ತಾ ಇರುವಂಥ ಆರೋಪ. ಅವರ ಪೋಷಕರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದ ಕಾರಣಕ್ಕಾಗಿಯೇ ಅಥವಾ ಸರಿಯಾಗಿ ಚಿಕಿತ್ಸೆ ಕೊಡದ ಕಾರಣಕ್ಕಾಗಿಯೇ ಈ ರೀತಿ ಆಗಿದೆ. ಅಕ್ಟೋಬರ್ ತಿಂಗಳಿಂದಲೂ ಕೂಡ ಯುವಕ ಕೋಮಾ ಸ್ಥಿತಿಯಲ್ಲಿದ್ದಾನೆ. ಆತನ ಮನೆಯವರು ಕೂಡ ಆರೋಗ್ಯವಾಗಬಹುದು ನಮ್ಮ ಮನೆಯ ಹುಡುಗ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಆದರೆ ತಿಂಗಳುಗಳು ಉರುಳುತ್ತಾ ಇದೆ. ಸರಿಯಾಗಿ ಚಿಕಿತ್ಸೆ ಸಿಗದೇ ಇರೋದು ಅಥವಾ ತಪ್ಪಾದ ಚಿಕಿತ್ಸೆ ಇದೆಲ್ಲದಕ್ಕೆ ಕಾರಣ ಅನ್ನೋದು ಅವರ ಮನೆಯವರು ಮಾಡ್ತಾ ಇರುವಂಥ ಆರೋಪ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಘವೇಂದ್ರ ಆಚಾರ್, ದೂರುದಾರರು, ಸಾಮಾಜಿಕ ಕಾರ್ಯಕರ್ತರು. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಏನಾಗಿದೆ ಈ ಕೇಸಲ್ಲಿ? ಏನು ಹೇಳ್ತೀರಿ, ಯಾಕೆ ಈ ರೀತಿ ಆಗಿದೆ ಅಂತ? ಸರ್ ಇದು ನೋಡಿ, ಆ್ಯಕ್ಚುಲಿ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಒಂದು ನೆಪ್ರೋ ಯೂರಾಲಜಿ ಸಂಸ್ಥೆ ಅಂತ ಕಿಡ್ನಿ ಸ್ಟೋನ್ ಆಸ್ಪತ್ರೆ. ಇಲ್ಲಿ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಈ ಆಸ್ಪತ್ರೆಗೆ ಸಾಕಷ್ಟು ಜನ ಬಡ ರೋಗಿಗಳು ಕೂಡ ಬರ್ತಕ್ಕಂಥ ಒಂದು ದಿನನಿತ್ಯದಲ್ಲಿ ಒಂದು 100 ಜನ ಬರ್ತಕ್ಕಂಥ ಒಂದು ಕೆಲಸ, ಒಂದು ದಿನನಿತ್ಯ ಒಂದು ಡಾಕ್ಟರ್ಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ. ಬಟ್ ಅಂಥ ವಿಷಯದಲ್ಲಿ ಇಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಇಲ್ಲಿ ವಾತಾವರಣ ನೋಡಿದ ನಂತರ ನಾನು ದೂರು ಕೊಡೋಕ್ಕೆ ಹೋದಾಗ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿ ಜಾವೇದ್ ಅಖ್ತರ್ ಅವರು ಕೂಡ ಈ ಸಂಬಂಧಪಟ್ಟಂಗೆ ದೂರು ಕೊಟ್ಟಾಗ ಜಾವೇದ್ ಅಖ್ತರ್ ಸ್ವತಃ ಅವರೇ ಹೇಳ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ, ಅಲ್ಲಿ ಒಬ್ಬರು ವೈದ್ಯರು ಕಂಡ್ರೆ ಇನ್ನೊಬ್ಬರಿಗೆ ವೈದ್ಯರಿಗೆ ಆಗಲ್ಲ ಅಂತಕ್ಕಂಥದ್ದನ್ನ ಅವ್ರ ಬಾಯಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಿದ್ದಾಗ ಇಲ್ಲಿ ಸಾರ್ವಜನಿಕರ ಬಾಳಲ್ಲಿ ರೋಗಿಗಳ ಜೀವನದಲ್ಲಿ ಒಂದು ಆಟ ಆಡ್ತಕ್ಕಂಥ ಒಂದು ಕೆಲಸಗಳು ಈ ವೈದ್ಯರುಗಳು ನಿರ್ಲಕ್ಷ್ಯದಿಂದ ಈಗ ಒಂದು ರಂಜಿತ್ ರಾಜ್ ಅಂತ ಪೇಷಂಟ್ 14 ತಿಂಗಳಿಂದ ಇವರು ಇಟ್ಕೊಂಡಿರ್ತಾರೆ. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತಾನೆ ಗೊತ್ತಿಲ್ಲ ಸರ್. 14 ತಿಂಗಳಿಂದ ಅದೇ ಆಸ್ಪತ್ರೆಯಲ್ಲಿ ಇದ್ದಾರಾ ಆಚಾರ್ಯ? ಹೌದು, 14 ತಿಂಗಳಿಂದ ಇದೇ ಹಾಸ್ಪಿಟಲ್ ಇದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಜಾವೇದ್ ಅಖ್ತರ್ಗೆ ಈ ವಿಷಯ ಗೊತ್ತು, ಸಚಿವರಿಗೂ ಗೊತ್ತಿದೆ, ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಗೊತ್ತಿದೆ. ಆಮೇಲೆ ನಾನು ಒಂದು ಚೀಫ್ ಸೆಕ್ರೆಟರಿಗೆ ದೂರು ಕೊಡ್ತೀನಿ, ವಂದಿತಾ ಶರ್ಮಾ ಅವರು ಇರಬೇಕಾದ್ರೆ. ಆ ವಂದಿತಾ ಶರ್ಮಾ ಅವರು ಈ ಕೂಡಲೇ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ತ್ರಿಲೋಕ್ ಚಂದ್ರ ಅವ್ರನ್ನ ನೇಮಿಸ್ತಾರೆ. BBMPಯಲ್ಲಿ ಅದು ಆರೋಗ್ಯ ಆಯುಕ್ತರಾಗಿರ್ತಕ್ಕಂಥ ಇದ್ರು, ಈಗ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದಾರೆ. ತ್ರಿಲೋಕ್ ಚಂದ್ರ ಕೂಡ ಇದನ್ನು ತನಿಖೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಇಲ್ಲಿ ತಪ್ಪಾದ ಚಿಕಿತ್ಸೆ ಕಾರಣ ಆಗಿರೋದಾ ಅಥವಾ ನಿರ್ಲಕ್ಷ್ಯ ಕಾರಣ ಆಗಿರೋದಾ? ರಾಘವೇಂದ್ರ ಆಚಾರ್ ಅವರೇ, ಸರಿಯಾಗಿ ಚಿಕಿತ್ಸೆ ಕೊಡ್ಲಿಲ್ವಾ ಅಥವಾ ತಪ್ಪಾಗಿ ಚಿಕಿತ್ಸೆ ಕೊಡಲಾಗಿದೆ? ಏನಾಗಿದೆ ಇಲ್ಲಿ? ಸರಿ ಸರ್, ಹೌದು. ನನ್ನ ಮೇಲ್ನೋಟಕ್ಕೆ ಅಂತ ಇದು ವೈದ್ಯರ ನಿರ್ಲಕ್ಷ್ಯದಿಂದ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ಸರ್. ಯಾಕಂದ್ರೆ ಸ್ವತಃ ಅವ್ರ ತಂದೆನೇ ಹೇಳ್ತಾರೆ, ನಡ್ಕೊಂಬಂದಿರ್ತಕ್ಕಂಥ ಪೇಷಂಟ್ ಅಂದರೆ ಹೋದ ವರ್ಷ ಸೆಪ್ಟೆಂಬರಲ್ಲಿ ಬಂದಿರ್ತಕ್ಕಂಥ ನಡ್ಕೊಂಬಂದು ಯೂರಿನ್ ಪಾಸ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ಹೊಟ್ಟೆ ನೋವು ಪೇನ್ ಆಗ್ತದೆ, ಯೂರಿನ್ ಪಾಸ್ ಮಾಡೋಕೆ ಆ ಒಂದು ನಡ್ಕೊಂಬಂದಿರ್ತಕ್ಕಂಥ ಒಂದು ರಂಜಿತ್ ರಾಜ್ ಒಂದು 30 ವರ್ಷದ ಹುಡುಗ ಚೆನ್ನಾಗಿದ್ದವನು ಇವತ್ತು ಈ ಮಟ್ಟದಲ್ಲಿ ಆಗಿದೆ ಅಂತಂದರೆ ಅವ್ರ ಪೇಷಂಟ್ ಕೂಡ ಅವ್ರ ತಂದೆ ತಾಯಿಗಳು ಕೂಡ ಅವ್ರಿಗೆ ಹೇಳ್ದೆ ಅವ್ರು ಆಪರೇಷನ್ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾವು ತಿಳ್ಕೊಂಬಂದಿದ್ದೀವಿ. ಅಂದರೆ ಯಾವುದೇ ಆಪರೇಷನ್ ಮಾಡಬೇಕು ಅಂತಂದರೆ ಪೋಷಕರ ಒಪ್ಪಿಗೆಯನ್ನು ಪಡ್ಕೊಂಡಿರಬೇಕಾಗತ್ತೆ ವೈದ್ಯರು. ಇಲ್ಲ ಆಗ್ಲಿಲ್ವಾ ಆ ರೀತಿ ಒಪ್ಪಿಗೆಯನ್ನು ಪಡ್ಕೊಂಡಿಲ್ವ ಅಥವಾ ಗಮನಕ್ಕೆ ತರೋದು ಇಂಥದ್ದನ್ನು ಮಾಡಿದಾರಾ? ಇಲ್ಲ, ಏನು ಮಾಡಿಲ್ಲ ಸರ್. ಏನು ಮಾಡಿದಾನೆ ಕೊನೆಗೆ ಅವರು ನಾವು ಪೇಷಂಟ್ ಏನು 12 ಅವರ್ ಆಪರೇಷನ್ ಮಾಡಿದ್ದಾರೆ ತಿಳ್ಕೊಂಡು ಅವ್ರ ತಂದೆ ತಾಯಿಗಳು ಏನಾಗಿದೆ ನನ್ನ ಮಗನಿಗೆ ಅಂತಕ್ಕಂಥದ್ದು ಕೇಳಿ ಆದಮೇಲೆ ನಂತರ ಅವರು ಕಿರ್ಚಾಡಿದ ನಂತರ ಅವ್ರನ್ನ ಒಳಗಡೆ ನೋಡಕ್ ಬಿಟ್ಟು
ನಮ್ಮಿಂದ ಏನೋ ಸ್ವಲ್ಪ ಇದಾಗಿದೆ, ಈ ಥರ ನಿಮ್ಮ ಮಗ ಈ ಥರ ಆಗಿದೆ ಅಂತ ಖುದ್ದಾಗಿ ಅವರೇ ಹೇಳಿರ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ಡಾಕ್ಟರ್ ಹೇಳಿರ್ತಕ್ಕಂಥದ್ದು. ಅಂದ್ರೆ ವೈದ್ಯರು ಏನು ಹೇಳ್ತಾರಂತೆ ಪೋಷಕರ ಜೊತೆಗೆ ಮಾತನಾಡಿದಾಗ ಏನು ಹೇಳ್ತಾರೆ, ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿದ್ದಾರಾ? ಸರ್, ನಾನು ಈ ಏನು ಆ ರೋಗಿ ತಂದೆ ತಾಯಿಗಳು ಹೇಳಿದ ಮಾತು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ತಂದೆ ತಾಯಿಗಳಿಗೆ ಹೆಂಗಾಯ್ತು ಈ ಪರಿಸ್ಥಿತಿಗೆ ಯಾರು ಕಾರಣ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ವೈದ್ಯರುಗಳಿಗೆ. ಅಂದ್ರೆ 14 ತಿಂಗಳಿಂದ ಏನಾಗಿದೆ ಅಂತ ಗೊತ್ತಿಲ್ಲದೆ ಪೇಷಂಟ್ ಅನ್ನ ಇರಿಸ್ಕೊಳ್ತಾರೆ ಅಂತಂದ್ರೆ ಬಹಳ ಅಚ್ಚರಿ ಆಯ್ತಿದು. ವಿಚಿತ್ರ ಅನ್ಸುತ್ತೆ ರಾಘವೇಂದ್ರ ಆಚಾರ್ಯ. ಮತ್ತು ಇದು ಸರ್, ಇದು ವಿಚಿತ್ರನೇ. ಇಡೀ ಕರ್ನಾಟಕ ರಾಜ್ಯದಂತ ಇದು ಮೊದಲನೇ ಕೇಸ್ ಅಂತಲೇ ಹೇಳ್ಬೋದು ಸರ್. ಯಾಕಂತಂದರೆ ಅದು ಈ ಕಿಡ್ನಿ ಸ್ಟೋನು ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಅದು ಸ್ಪೆಷಲ್ ವಾರ್ಡಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ, ಬೇರೆ ಪೇಷಂಟ್ ಸ್ಪೆಷಲ್ ವಾರ್ಡ್ ಅವಶ್ಯಕತೆ ಇದ್ದಾಗ ಅಂದರೆ ಇನ್ನೊಬ್ಬ ಪೇಷಂಟ್ ಸಾಯಬೇಕಾಗಿದ್ರೆ ಇವರ ಒಂದು ವೈದ್ಯರ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥದ್ದು. ಎಷ್ಟು ದಿನ ಅಂತ ಇಟ್ಕೋತಾರೆ ಅವರು? ಆದರೆ ಇನ್ನೊಂದು ಸ್ಪೆಷಲ್ ಇದು ICU ಅಲ್ಲಿ ಆಪರೇಷನ್ ಆಗಿರ್ತಕ್ಕಂಥ ಒಂದು ಪೇಷಂಟ್ ಯಾವುದೇ ಇರ್ಬೋದು, ಆ ಪೇಷಂಟ್ ಏನೋ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿ ಫುಲ್ ಬೆಡ್ ಎಲ್ಲ ಫುಲ್ ಆಗಿರ್ತದೆ. ಅಂದರೆ ಇಂಥ ಪೇಷಂಟ್ಗಳನ್ನ ಸುಮಾರು ತಿಂಗಳು ಒಂದು ವರ್ಷದ ಮೇಲೆ 2 ತಿಂಗಳು ಇಟ್ಕೊಂಡಿದ್ರೆ ಬಂದು ಬೇರೆ ಪೇಷಂಟ್ ಕತೆ ಏನಾಗಬೇಕು ಸರ್? ಏನು ಅಂದರೆ ಪರ್ಟಿಕ್ಯುಲರ್ ಆಗಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಇಲ್ಲಿ. ಅಂದರೆ ಅನಸ್ತೇಷಿಯಾ ಸಮಸ್ಯೆ ಎಂಥದ್ದೇನಾದರೂ ಆಗಿದೆಯಾ ರಾಘವೇಂದ್ರ ಆಚಾರ್ಯ? ಸರ್, ಅದು ನನ್ನ ತಿಳಿಮಟ್ಟಿಗೆ ಅವರ ತಂದೆ ಹೇಳ್ತಕ್ಕಂಥ ಮಾಹಿತಿ ಏನಂತಂದರೆ, ಬಟ್ ಇಲ್ಲಿ ವೈದ್ಯರಿಂದ ಇದೇನಾಗಿದೆ ಗೊತ್ತಾ ಸರ್, ಇಲ್ಲಿ ನಾನು ಮೇಲ್ನೋಟಕ್ಕೆ ಅಲ್ಲ, ನಾನು ಇದು ಆಲ್ರೆಡಿ ಇದ್ರ ಬಗ್ಗೆ ನಾನು ಭಾಳ ತಿಳ್ಕೊಂಡಿದ್ದೆ. ಒಬ್ಬರು ಡಾಕ್ಟರ್ಸ್ ಕಂಡ್ರೆ ಒಬ್ರಿಗಾಗಲ್ಲ. ನೋಡಿ, ಈಗ ಡಾಕ್ಟರ್ ಕೇಶವಮೂರ್ತಿ ಅಂತ ಹೇಳ್ಬಿಟ್ಟು ಪ್ರಭಾರದ ನಿರ್ದೇಶಕರಾಗಿ 4 ತಿಂಗಳು ಮಾತ್ರ ಇರಬೇಕಾಗಿತ್ತು. ಅದು 4 ವರ್ಷದವರೆಗೂ ಅವರೇ ಇದ್ದಾರೆ. ಓಕೆ, ಆಯ್ತಾ? ಅವರ ಸೀನಿಯರ್ ಡಾಕ್ಟರ್ಗೆ ಆ ಜಾಗ ಬಿಟ್ಕೊಡ್ಬೇಕು, ಯಾರಿಗೂ ಬಿಟ್ಕೊಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ನಡೀತಾ ಇರ್ತಕ್ಕಂಥ ಸರ್ಕಾರದಲ್ಲಿ. ಆಲ್ರೆಡಿ ಇದು ಡಾಕ್ಟರ್ ಕೇಶವಮೂರ್ತಿ ಇನ್ನ ಇತರ 5 ಡಾಕ್ಟರ್ಗಳ ವಿರುದ್ಧ ಲೋಕಾಯುಕ್ತದಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಮತ್ತೇನು ಜನರ ಜೀವ ಜೊತೆಗೆ ಚೆಲ್ಲಾಟ ಆಡೋದಕ್ಕೆ ಈ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದಾರ ರಾಘವೇಂದ್ರ ಆಚಾರ್ಯ? ಅಂದ್ರೆ ಜನ ಹೆಂಗಾದ್ರೂ ಸಾಯ್ಲಿ ಅಂತ ಯೋಚನೆನಾ ಇದು? ನೋಡಿ, BPL ಕಾರ್ಡ್ ಇದೆ ಸರ್. ಹೌದು, 100% ಸತ್ಯ ನೀವು ಹೇಳ್ತಾ ನಿಜಕ್ಕೂ ಸತ್ಯ. ಆಲ್ರೆಡಿ ನೋಡಿ, ಈಗ ಯಾರೋ ಒಬ್ರು ಪ್ರಿಯಾಕೃಷ್ಣ ಇತ್ತೀಚೆಗೆ ಅಂದ್ರೆ ಅವರ ಪೇಷಂಟ್ ಹೆಸರು ಚಂದ್ರಮೋಹನ್ ಅಂತ ಹೇಳ್ಬಿಟ್ಟು ಕಿಡ್ನಿ ಟ್ರಾನ್ಸ್ಪ್ಲೇಟ್ ಮಾಡಿದರೆ ಸತ್ತೋಗಿದ್ದಾನೆ ಹುಡುಗ. 5/8/2023 ವೈದ್ಯರ ನಿರ್ಲಕ್ಷ್ಯತೆಯಿಂದ ನಿಧನ ಹೊಂದಿದ್ದಾರೆ. ಯಾರೋ ಪೇಷಂಟ್ ಚಂದ್ರಮೋಹನ್. ಅವರ ತಂದೆ M. ಶಿವಣ್ಣ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಶಾಸಕರಿಗೆ ಪ್ರಿಯಕೃಷ್ಣ ಅವರಿಗೆ ಒಂದು ಅರ್ಜಿ ಕೊಡ್ತಾರೆ. ಅರ್ಜಿ ಸಮೇತ ಇವರು ಕೇಶವಮೂರ್ತಿಗೆ ಒಂದು ಲೆಟರ್ ಹಾಕ್ತಾರೆ, ಏನಿದು ಅಂತ ಹೇಳ್ಬಿಟ್ಟು. ಅಷ್ಟೇ, ಏನೋ ಸತ್ತೋದ್ರು ಅಷ್ಟೇ. ಕಿಡ್ನಿ ಟ್ರಾನ್ಸ್ಪ್ಲೇಟ್ ಮಾಡಿದರೆ ಸತ್ತೋಗಿದ್ದಾರೆ. ಆ ಲೆಟರ್ ಕೂಡ ಇಲ್ಲೇ ಇದೆ. ಈಗ ಈ ಪರ್ಟಿಕ್ಯುಲರ್ ಈ ಘಟಕ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಗಮನಕ್ಕೆ ಬಂದಿದೆಯಾ ಇದು? ಹೌದು. ಅವ್ರಿಗೆ ಏನಾದ್ರೂ ಗೊತ್ತಿದೆಯಾ, ಅಂದಾಜಾದ್ರೂ ಇದೆಯಾ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತ? ಶರಣ ಪ್ರಕಾಶ್ ಸರ್, 100% ಸ್ವತಃ ಪ್ರಿನ್ಸಿಪಲ್ ಸೆಕ್ರೆಟರಿ ಜಾವೇದ್ ಅಖ್ತರ್ಗೆ ಗೊತ್ತಿದೆ ಈ ವಿಷಯ. ಜಾವೇದ್ ಅಖ್ತರ್ ನಾನು 5 ಸತಿ ಭೇಟಿ ಮಾಡಿದ್ದೇನೆ. 5 ಸತಿ ಭೇಟಿ ಮಾಡಿ, ಇಲ್ಲ ಅಲ್ಲಿ ಸಮಸ್ಯೆ ಇದೆ, ವೈದ್ಯರು ಇಳ್ಕೊಂಡ್ರೆ ವೈದ್ಯರಿಗೆ ಆಗಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಅವ್ರು ಹೇಳು ಸಹ ಮತ್ತೆ ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಯಾವ ರೀತಿಲಿ ಕೊಡ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಸಾಯಿಸ್ತಾರೆ ಇಲ್ಲಿ ನೋಡಿ. ಈಗ ಒಂದು 4 ತಿಂಗಳಿಂದ ಸತ್ತಿರ್ತಕ್ಕಂಥ ಒಬ್ಬ ಪೇಷಂಟು ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಉತ್ತರ ಇಲ್ಲ ಸರ್ಕಾರದಿಂದ. ಈಗ 14 ತಿಂಗಳಿಂದ ಒಂದು ಪೇಷಂಟ್ ಇದ್ದಾರೆ. ಏನಾಗಬೇಕು? 2 ವರ್ಷದ ಮಗು ಇದೆ ಪಾಪ, ಅವ್ರಿಗೆ ಹೆಣ್ಣು ಮಗು ಇದೆ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ಆಚಾರ್ಯ. ಬಹುಶಃ ವೈದ್ಯಕೀಯ ಶಿಕ್ಷಣ ಇಲಾಖೆ ಈ ವಿಚಾರದಲ್ಲಿ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಅಲ್ಲಿನ ಪರಿಸ್ಥಿತಿ ವೈದ್ಯರ ಮಧ್ಯೆಯೇ ಸರಿ ಇಲ್ಲ ಅನ್ನೋದು ಅವ್ರು ಮಾಡ್ತಾ ಇರುವಂಥ ಆರೋಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.